ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವುದೇ ರೀತಿ ವ್ಲಾಗ್ ಇಲ್ಲ. ಇವತ್ತು ಬೆಳಗ್ಗೆ ಎದ್ದಾಗ ನನಗೆ ನನ್ನ ಮಗಳಿಗೆ ಮುಗ್ಗಿನ ಜಡೆ ಹಾಕಬೇಕು ಅಂತ ತುಂಬ ಅನ್ನಿಸ್ತು. ಸರಿ, ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಮಾರ್ಕೆಟ್ಗೆ ಹೋಗಿ ಇವತ್ತು ಅವಳಿಗೆ ಮುಗ್ಗಿನ ಜಡೆ ತೊಗೊಂಡು ಬಂದು ಹಾಕೋಣ ಅಂತ ಅಂದ್ಬಿಟ್ಟು ಬರೀ ಇವತ್ತು ಅದೊಂದು ವಿಡಿಯೋ ಇರುತ್ತೆ ಅಷ್ಟೇ. ಯಾರೇ ತಂದೆ ತಾಯಿ ಆಗಿರ್ಲಿ, ಅವ್ರಿಗೆ ಮಗಳು ಹುಟ್ಟಿದ ತಕ್ಷಣ ಅವಳಿಗೆ ಅಲಂಕಾರ ಮಾಡಬೇಕು, ಅವಳನ್ನ ಅಲಂಕಾರ ಮಾಡಿ ನೋಡಬೇಕು, ಅದೊಂದೇ ಆಸೆ ಎಲ್ಲರಿಗೂ ಅಷ್ಟೇ. ಅದೇ ಥರ ನನಗೂ ಕೂಡ ಅವಳಿಗೆ ಒಂದು ಮುಗ್ಗಿನ ಜಡೆ ಹಾಕಿ ಅವಳನ್ನ ನೋಡಬೇಕು ಅನ್ನೋದು ತುಂಬ ಆಸೆ ಇತ್ತು. ತುಂಬ ದಿವಸದಿಂದ ಅನ್ಕೊತಾನೆ ಇದೆ. ಅದು ಇವತ್ತು ಕೂಡಿ ಬಂತು ಅಷ್ಟೇ. ಬೆಳಗ್ಗೆ ಎದ್ದೆ ಅಂದರೆ ಸ್ವಲ್ಪ ಬೇಗ ಎಚ್ಚರಿಕೆ ಆಯಿತು. ಆವಾಗ ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ, ಇವತ್ತು ಮಾರ್ಕೆಟ್ಗೆ ಹೋಗ್ಬಿಟ್ಟು ಮುಗ್ಗಿನ ಜಡೆ ತರೋಣ, ಇವತ್ತು ಹಾಕೋಣ ಅಂತ. ಅವರು ಎರಡು ಥಾಟೇ ಇಲ್ಲ, ಸರಿ ಆಯಿತು ನಡಿ ಅಂತ ಹೇಳಿಬಿಟ್ಟು ಜೊತೆ ಕರ್ಕೊಂಡು ಹೋದ್ರು. ಹೋಗ್ಬಿಟ್ಟು ತೊಗೊಂಡು ಬಂದೆ. ಆಮೇಲೆ ಅವಳು ಕೂಡ ತುಂಬ ದಿವಸದಿಂದ ಕೇಳ್ತಾ ಇದ್ಲು, ಅಮ್ಮ ಹಾಕು ಅಂತ ಹೇಳ್ಬಿಟ್ಟು. ಅದು ಇವತ್ತು ಕಾಲ ಕೂಡ ಬಂತು ಅಷ್ಟೇ. ನಾವು ಚಿಕ್ಕವರಿದ್ದಾಗ ನಮ್ಗೆ ಈ ಥರ ರೆಡಿ ಎಲ್ಲ ಸಿಗ್ತಾ ಇರಲಿಲ್ಲ. ಅಲ್ಲಿ ಹೂವು ಕಟ್ಟೋರು ಇದ್ರಲ್ಲ, ಅವರು ಮೊಗ್ನ ತೊಗೊಂಡು ಅದನ್ನು ಪೋಣಿಸ್ಬಿಟ್ಟು ಹಾಕ್ತಾ ಇದ್ರು, ಅವರೇ ಹಾಕ್ತಾ ಇದ್ರು. ಬೇರೆ ಯಾರ ಕೈಲೂ ಅದು ಹಾಕಕ್ಕೆ ಆಗ್ತಾ ಇರಲಿಲ್ಲ. ಇವಾಗಂತೂ ರೆಡಿ ಸಿಗುತ್ತೆ, ಯಾರು ಬೇಕಾದರೂ ಹಾಕೊಳ್ಬೋದು. ಆಮೇಲೆ ಇವಾಗ ತುಂಬ ಬೇರೆ ಬೇರೆ ಡಿಸೈನು, ತುಂಬ ವೆರೈಟಿ ಎಲ್ಲ ಸಿಗುತ್ತೆ. ಆದರೆ ನನಗೆ ಹಳೆ ಕಾಲದ್ದು ನಾವು ಇದ್ದಾಗ ಹಾಕೊಳ್ತಾ ಇದ್ವಲ್ಲ, ಅದೇ ಥರ ಮುಗ್ಗಿನ ಜಡೆ ಹಾಕಬೇಕು ಅಂತ ಆಸೆ ಇತ್ತು. ಅದಕ್ಕೆ ನಾನು ಆ ಥರದ್ದೇ ಹುಡುಕಿ ತೊಗೊಂಡು ಬಂದೆ. ನನಗೆ ಸಿಕ್ಕಿದ್ದು ಲಾಸ್ಟ್ ಪೀಸು. ಮುಗ್ಗಿನ ಜಡೆ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಮತ್ತು ಆರ್ಡರ್ ಇದ್ದರೆ ಮಾತ್ರ ಮಾಡಿಕೊಡ್ತೀವಿ ಅಂತಲೂ ಹೇಳಿದರು. ಈ ಸೀಸನಲ್ಲಂತೂ ಮುಗ್ಗಿನ ಜಡೆಗೆ ತುಂಬಾ ಡಿಮ್ಯಾಂಡ್ ಇದೆ, ಅದರಿಂದ ಬೇಗನೆ ಖಾಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಅವರು. ನೀವು ಯಾರಾದರೂ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಬೇಗನೆ ಹೋಗಿ ಮಾರ್ಕೆಟ್ಗೆ, ಸಿಗುತ್ತೆ ನಿಮಗೆ ಎಲ್ಲ ಥರ ವೆರೈಟಿನೂ ಸಿಗುತ್ತೆ. ಹಾಗೆ ಮೈಸೂರು ಸಿಲ್ಕ್ ಸ್ಯಾರಿಗೂ ಮತ್ತು ಆ ಜಡೆಗೂ ಮತ್ತು ಆ ಜ್ಯುವೆಲ್ರಿಗೂ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ತುಂಬ ದಿವಸದಿಂದ ರೆಡಿ ಮಾಡ್ಕೊಂಡಿದ್ರು ಈ ಥರ ಔಟ್ಲುಕ್ ಬರ್ತಿತ್ತು ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸಡನ್ನಾಗಿ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಇದು ಮಾಡಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನನಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಯಾವುದೋ ಫೋಟೋಶೂಟು ಅಥವಾ ಸ್ಟುಡಿಯೋಗೆ ಏನಕ್ಕೂ ಇದು ಮಾಡಲಿಲ್ಲ. ಬರೀ ಮೊಬೈಲಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದನ್ನೇ ಪ್ರಿಂಟ್ ಹಾಕಿಸ್ಕೊಂಡು ಬಂದೆ ನಾನು. ಈ ವಿಡಿಯೋ ಸಿಂಪಲ್ ವಿಡಿಯೋ ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಇಷ್ಟ ಆಯಿತಾ? ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಇದೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿ ನಿಮಗೂ ಮಗ್ಗಿನ ಜಡೆ ಹಾಕಿಸ್ಬೇಕು ಅಂತ ಏನಾರು ಆಸೆ ಇದ್ದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಆ್ಯಡ್ ಮಾಡಿರ್ತೀನಿ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ಸಿಂಪಲ್ ವಿಡಿಯೋ. ನಿಮಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.